ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನತುಂಬಿದ ಮಡತಿ ಭಾಗ 11ಕ್ಕೆ ತಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಎಷ್ಟು ನಿರ್ವಂಚನೆಯಿಂದ ಹೇಳಿಬಿಟ್ಟರಲ್ಲ, ಇನ್ನೇನು ತಾಪತ್ರಯಗಳಿವೆಯೋ ಯಾರಿಗೆ ಗೊತ್ತು. ನಾನು ಕೇಳಬಾರದಾಗಿತ್ತು ಎನಿಸಿತು. ನಾನು ಅವರನ್ನು ಸಮಾಧಾನಪಡಿಸಿದೆ. ನಿಜವಾಗಿ ಇದರಲ್ಲೆಲ್ಲ ನನಗೆ ತಿಳುವಳಿಕೆ ಇರಲಿ, ಹೀಗೆಲ್ಲ ಕೇಳಿದೆ ಅಂತ ಏನು ತಿಳ್ಕೊಬೇಡಿಪ್ಪ. ಇನ್ಮೇಲೆ ಇದನ್ನೆಲ್ಲ ಕೇಳೋಲ್ಲ. ದುಡ್ಡು ಕೊಟ್ಟಿದ್ದ ವಿಷಯ ನಮ್ಮ ತಂದೆ ತಾಯಿ ಸೂರಪ್ಪನವರು 3 ಜನಕ್ಕೆ ಮಾತ್ರ ಗೊತ್ತು. ನೀವು ಯಾರಿಗೂ ಹೇಳಬೇಡಿ. ನಮ್ಮ ಅಕ್ಕನಿಗೂ ಗೊತ್ತಿಲ್ಲ. ನಮ್ಮ ಭಾವನಿಗೆ ಗೊತ್ತಾದರೆ ಅವರು ಈಗಲೇ ನಮ್ಮ ತಂದೆ ಪ್ರಾಣ ಹಿಂಡ್ತಾರೆ. ಈ ದುಡ್ಡಿಗೋಸ್ಕರನೇ ನಮ್ಮ ಜಮೀನನ್ನು ಆಧಾರ ಮಾಡಿ 4,000 ಸಾಲ ತೆಗೆದಿದ್ದಾರೆ ನಮ್ಮ ತಂದೆ. ನಮಗೆ ಇದ್ದದ್ದು ಅಷ್ಟೇ ಜಮೀನು, ಬೇರೆ ಏನೂ ಇಲ್ಲ. ಇನ್ನು ಅದನ್ನು ಬಿಡಿಸಿಕೊಳ್ಳೋ ಕಾಲ ನೋಡೋಣ. ಇನ್ನು 2 ವರ್ಷಕ್ಕೆ ಶ್ಯಾಮನ ಮದುವೆ ಬೇರೆ ಮಾಡಬೇಕು. ಹೇಗೆ ಮಾಡ್ತಾರೋ ದೇವರೇ ಬಲ್ಲ. ನನಗರಿಯದಂತೆ ನನ್ನ ಕಣ್ಣಂಚಿನಲ್ಲಿ ನೀರು ಬಂದಿತು, ಗಂಟಲು ಬಿಗಿಯಿತು. ಈ ಬಗ್ಗೆ ನನಗೆ ಹೆಚ್ಚು ದುಃಖವಾಗಿದೆ ಎಂದು ಅವರಿಗೆ ತಿಳಿಯಿತು. ಮೆಲ್ಲನೆ ನನ್ನ ತಲೆ ಸವರುತ್ತಾ ಹೇಳಿದರು, ನಾನು ಅಷ್ಟು ಕಡ್ಡಾಯವಾಗಿ ಕೇಳಲಿಲ್ಲ ಪ್ರೇಮ. ನನ್ನ ಬಿಸಿನೆಸ್ಸಿಗೆ 2,000 ಸಾಲ ಬೇಕಾಗಿದೆ ಎಂದು ಸೂರಪ್ಪನವರ ಹತ್ತಿರ 1 ಸಲ ಹೇಳಿದ್ದೆ ಅಷ್ಟೆ. ಅವರೇ ನಿಮ್ಮ ಮನೆ ವಿಷಯ ಹೇಳಿದರು. ನಾನು ನಿಮ್ಮನ್ನು ಹೊಸದಾಗಿ ನೋಡಬೇಕಾಗಿರಲಿಲ್ಲ. ನನ್ನ ಮನಸ್ಸು ಒಪ್ಪಿತು, ಮಾಡಿಕೊಂಡೆ. ಆದರೆ ನಿನಗೆ ಈ ವಿಷಯ ಮೊದಲೇ ಗೊತ್ತಿದ್ದರೆ ಮಾಡಿಕೊಳ್ಳುತ್ತಾ ಇರಲಿಲ್ಲ ಅಲ್ವಾ? ಇಲ್ಲ ರೀ, ಮೊದಲೇ ಈ ದುಡ್ಡಿನ ವಿಷಯ ಸ್ವಲ್ಪ ಸೂಕ್ಷ್ಮ ತಿಳಿಯಿತು. ನಾನು ಎಷ್ಟೋ ಹೇಳಿದೆ ನಮ್ಮ ತಾಯಿ ಹತ್ರ, ಈಗ ಮದುವೆ ಬೇಡ ಅಂತ. ಆದರೆ ನಮ್ಮ ತಂದೆ ಕೇಳಲೇ ಇಲ್ಲ. ನಿಮ್ಮನ್ನು ಕರ್ಕೊಂಡು ಬಂದರು. ನಿಮ್ಮನ್ನು ನೋಡಿದ ಮೇಲೆ ಅವರು ನನ್ನನ್ನು ಹಿಡಿದು ಅಲುಗಿಸುತ್ತಾ ಕೇಳಿದರು, ಅದೇನು ಹೇಳು ಪ್ರೇಮ ಮುಂದಕ್ಕೆ? ನನ್ನ ನೋಡಿದ ಮೇಲೆ ನಾನು ನಗುತ್ತಾ ಹೇಳಿದೆ. ಸದ್ದಿಲ್ಲದೆ ಒಪ್ಪಿಕೊಂಡೆ. ಕೂಡಲೇ ಅವರು ನನ್ನನ್ನು ಅಪ್ಪಿಕೊಂಡು ಕೇಳಿದರು, ಹಾಗಾದರೆ ಈಗ ಒಪ್ಪಿಕೊಂಡದ್ದು ತಪ್ಪಾಯಿತು ಅಂತ ಅನಿಸಿಬಿಟ್ಟಿದ್ದೆ ಅಲ್ವಾ? ನಾನು ಅವರ ಬಾಯಿ ಮೇಲೆ ಕೈಯಿಟ್ಟು ಹೇಳಿದೆ, ದಯವಿಟ್ಟು ಹಾಗೆಲ್ಲ ಹೇಳಬೇಡಿಪ್ಪ. ಅವರು ನನ್ನ ಕೈ ಹಿಡಿದು ಹೇಳಿದರು, ಪ್ರೇಮ, ನೀನು ಎಷ್ಟೇ ದುಡ್ಡು ಕಾಸು ತಾಪತ್ರಯ ಈ ಯೋಚನೆ ಯಾವುದನ್ನು ನೀನು ಹಚ್ಕೋಬೇಡ ಮಗು. ಹಾಗೆ ಕಾಲ ಕಳೆಯಬೇಕು ನೋಡು. ಇದೇ ಸಮಯವೆಂದು ನಾನು ಕೇಳಿಯೇ ಬಿಟ್ಟೆ. ಇಲ್ಲ ರೀ, ನಾನು ಇದನ್ನೆಲ್ಲ ಹಚ್ಚಿಕೊಂಡು ಹೋಗೋದೇ ಇಲ್ಲ. ಆದರೆ ಈಗ ನನ್ನ ದಿಸೆಯಿಂದ ನಮ್ಮ ತಂದೆಗೆ ತೊಂದರೆ ಆಯ್ತಲ್ಲ ಅಂತ ನನಗೆ ಹಗಲು ರಾತ್ರಿ ಅದೇ ಕೊರೆಯುತ್ತೆ. ಅದನ್ನು ಮರಿಬೇಕು ಅಂತ ಅಂದುಕೊಂಡ್ರೂ ಸಹ ಮತ್ತೆ ಮತ್ತೆ ಅದೇ ಬರುತ್ತೆ. ನಾನು ಏನು ಮಾಡಲಿ? ಈ ಥರ ತೊಂದರೆ ಎಲ್ಲ ತಂದೆ ತಾಯಿಗಳಿಗೆ ಇದ್ದೇ ಇರುತ್ತೆ ಪ್ರೇಮ. ಇರಬಹುದು, ತುಂಬ ದುಡ್ಡಿದ್ದವರಿಗೆ ಇಂತಹ ತೊಂದರೆ ಇದ್ದರೂ ಪರವಾಗಿಲ್ಲ. ನಮ್ಮಂಥವರು ಸುಧಾರಿಸೋಕೆ ಸಾಧ್ಯನಾ ನೀವೇ ಹೇಳಿ? ಅವರು ನನ್ನ ಮುಖ ಸವರಿ ಮೆಲ್ಲನೆ ಅಂದರು, ಇರಲಿ, ನೀನು ಸ್ವಲ್ಪ ನಿಶ್ಚಿಂತೆಯಿಂದ ಇರು ಪುಟ್ಟ. 3 ಹೊತ್ತು ಸುಮ್ಮನೆ ಕೂತು ನನಗೆ ಯೋಚನೆ ಎಲ್ಲ ಬರುತ್ತೆ. ಅವರು ಒಂದು ಕ್ಷಣ ಕಾಲ ಯೋಚಿಸಿ ಹೇಳಿದರು, ಒಂದು ಕೆಲಸ ಮಾಡ್ತೀಯ ಪ್ರೇಮ? ನೋಡು, ಹೇಗೂ ನಿನಗೆ ಬೇಕಾದಷ್ಟು ಪುರ್ಸೊತ್ತು ಇರುತ್ತೆ. ನಿನಗೆ ಇಂಟರ್ ಆಗಿದೆ, ಸುಖವಾಗಿ ಕಾಲೇಜಿಗೆ ಸೇರಿಬಿಡು. 2 ವರ್ಷದಲ್ಲಿ BSc ಆಗಿಬಿಡತ್ತೆ. ಒಂದು ಗಳಿಗೆ ನನಗೆ ತುಂಬ ಸಂತೋಷವಾಯಿತು. ಆದರೆ ಮರುಗಳಿಗೆ ಮಂಕಾದೆ. ಅವರೇನೋ ಇಷ್ಟಪಡುತ್ತಾರೆ, ಆದರೆ ಅತ್ತೆ ಮಾವ ಏನಂತಾರೋ. ಅವರು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರೋದು, ನಾನು ಕಾಲೇಜಿಗೆ ಹೋಗುವುದು, ಇದು ಚೆನ್ನವೇ? ಮೊದಲಾಗಿ ನಮ್ಮ ತಂದೆ ತಾಯಿನೇ ಒಪ್ಪಲ್ಲ. ಅಲ್ಲದೆ ಈಗಾಗಲೇ ಕಾಲೇಜು ಪ್ರಾರಂಭವಾಗಿ 2 ತಿಂಗಳಾಯಿತು. ನಾನು ನಿಧಾನವಾಗಿ ಹೇಳಿದೆ, ನೀವು ಹೇಳೋದೆಲ್ಲ ಸರಿನೇ, ಆದರೆ ಕಾಲೇಜು ತೆರೆದು ಆಗಲೇ 2 ತಿಂಗಳು ಆಯ್ತಲ್ಲ. ಇನ್ನು ಮುಂದಿನ ವರ್ಷ ನೋಡೋಣ. ನನ್ನ ಜೊತೆಯವರೆಲ್ಲ ತುಂಬ ಮುಂದಕ್ಕೆ ಹೋಗಿದ್ದಾರೆ. ಅಲ್ಲದೆ ನಮ್ಮ ಮನೇಲಿ ನಮ್ಮ ಅಣ್ಣ ಒಪ್ಪೋದಿಲ್ಲ ರೀ. ಹಿರಿಯೋರು ಮನೇಲಿ ಕೆಲಸ ಮಾಡುವಾಗ ನಾನು ಕಾಲೇಜಿಗೆ ಹೋದರೆ ಏನು ಚಂದ ಹೇಳಿ? ಬೇಜಾರಾಗುತ್ತೆ ಅಂದೆ ಅಲ್ವಾ, ಅದಕ್ಕೆ ಹೇಳಿದೆ. ವಿದ್ಯೆ ಕಲಿತರೆ ಏನು ತಪ್ಪು? ನಮ್ಮ ತಂದೆ ತಾಯಿ ಏನು ಅನ್ನೋಲ್ಲ ನನಗೆ ಗೊತ್ತು. ನಮ್ಮ ಶಾಂತಿ ಮದುವೆ ಆದಮೇಲೆ BSc ಮಾಡಿಕೊಂಡು ಅವಳ ಗಂಡ 2 ವರ್ಷ ಟ್ರೈನಿಂಗಿಗೆ ಬೊಂಬಾಯಲ್ಲಿದ್ದರು. ಆದರೆ ಇಷ್ಟಪಟ್ಟು ಓದಿಸಿದರು. ಇಷ್ಟು ದಿನವಾದರೂ ಯಾರೂ ನನಗೆ ಈ ವಿಷಯ ಹೇಳಿರಲಿಲ್ಲ. ಶಾಂತಮ್ಮ ಪದವೀಧರರಾಗಿದ್ದಾರೆ. ಆದರೆ ಆಕೆಯನ್ನು ನೋಡಿದರೆ ಯಾರೂ ಆಕೆ ಪದವೀಧರೆ ಎಂದು ಹೇಳಲು ಸಾಧ್ಯವಿಲ್ಲ. ಅಬ್ಬಾ,
ಏನು ಗುಟ್ಟಿನ ಜನ ಈಗ ಗಿಳಿಯಂತೆ ಬಾಯಿ ಬಿಡುತ್ತಿದ್ದಾರಲ್ಲ. ಆಗ ನಾನು ಕೇಳಿದೆ, ಅವರು ಇಲ್ಲೇ BSc ಮಾಡಿಕೊಂಡ್ರಾ? ದಾವಣಗೆರೆಯಲ್ಲಿ ಅವರ ಅತ್ತೆ ಮನೆಯಲ್ಲಿ. ನನಗೀಗ ಒಂದು ತರಹ ಅಸೂಹೆ. ಎಲ್ಲ ವಿಷಯಗಳಲ್ಲಿ ಇವರ ಮನೆಯವರು ನನಗಿಂತ ಒಂದು ಹೆಜ್ಜೆ ಮುಂದೆ. ಹೇಳಿಕೊಳ್ಳುವಂತಹದ್ದು ಏನಿದೆ ನನ್ನ ಹತ್ತಿರ? ಸಂಗೀತ, ವಿದ್ಯೆ, ರೂಪು ಎಲ್ಲದರಲ್ಲೂ ಅವರದ್ದೇ ಮುಂದು. ಆದರೆ ನನಗೆ ಇದ್ದದ್ದು ಒಂದೇ ಅಸ್ತ್ರ. ಏನಾದರೂ ಆಗಲಿ, ನಮ್ಮಿಂದ 2,000 ತೆಗೆದುಕೊಂಡಿಲ್ಲವೇ, ಅದೇ ಸಾಕು ಸಮಯದಲ್ಲಿ ಎಚ್ಚರಿಕೆ ಕೊಡುವುದಕ್ಕೆ. ಅವರ ಮೇಲೆ ತಪ್ಪಿರಬೇಕೆಂದು ಹೇಳಿದೆ. ಈಗ ನಾನು ಕಾಲೇಜಿಗೆ ಸೇರೋದ್ರಂದೆ 100 ರೂಪಾಯಿ ಬೇಕಲ್ಲ. ಈ ತೊಂದರೆಯಲ್ಲಿ ಅದೊಂದು ದಂಡದ ಖರ್ಚು. ಎಲ್ಲಿದೆ ಅದಕ್ಕೆಲ್ಲ ದುಡ್ಡು? ನೀನು ಅದನ್ನೆಲ್ಲ ಯೋಚನೆ ಮಾಡಬೇಡ ಜಾಣಮರಿ. ದುಡ್ಡು ನಾನು ಕೊಡ್ತೀನಿ. ಪ್ರಯತ್ನ ಮಾಡಿದರೆ ಈಗಲೂ ಸೇರಬಹುದು ಕಾಲೇಜಿಗೆ. ಬೇಕಾದರೆ ನಿಮ್ಮ ತಂದೆ ತಾಯಿನೂ ಒಂದು ಮಾತು ಕೇಳಿಕೊಂಡು ಬಾ ನಾಳೆ. ನಾನು ಉತ್ತರ ಕೊಡಲಿಲ್ಲ. ನನ್ನ ಮನಸ್ಸು ಉಯ್ಯಾಲೆ ಆಡಿತ್ತು. ಕಾಲೇಜಿನ ಆಸೆ ಬಲವಾಗಿತ್ತು. ಮರುದಿನ ನಮ್ಮ ತಾಯಿಯ ಮನೆಗೆ ಹೋದಾಗ ನಡೆದ ವಿಷಯವನ್ನೆಲ್ಲ ಹೇಳಿದೆ. ಶ್ಯಾಮಗೆ ತುಂಬ ಸಂತೋಷವಾಯಿತು. ಆದರೆ ನಮ್ಮ ತಂದೆ ತಾಯಿ ಸುತಾರಾಮ್ ಒಪ್ಪಲಿಲ್ಲ. ಅಣ್ಣ ನಿಧಾನವಾಗಿ ಹೇಳಿದರು, ಅವರು ಒಳ್ಳೆಯ ಜನ ಅಂತ ನಾವು ನಮ್ಮ ಬೆಲೆ ಕಳೆದುಕೊಳ್ಳಬಾರ್ದಮ್ಮ. ನೀನು ಕಲ್ತಿರೋ ವಿದ್ಯೆ ಸಾಕು. ಮನೆ ಕೆಲಸ ಏನಾದರೂ ಕಲ್ತ್ಕೋಮ. ಶ್ಯಾಮಗೂ ಇಂಟರ್ ಆದ ಕೂಡಲೇ ನಿಲ್ಲಿಸ್ಬಿಡ್ತೀನಿ. ಎಲ್ಲರೂ ಕುಣಿತಾರೆ ಅಂತ ನಾವು ಕುಣಿಯಬಾರದು. ಅಮ್ಮನೂ ಸಹ ಅದೇ ಅಭಿಪ್ರಾಯ ಹೇಳಿದರು. ಅದರ ಜೊತೆಗೆ ಮತ್ತೊಂದು ಮುಖ್ಯವಾದ ವಿಷಯವೂ ಇತ್ತು. ಮಧ್ಯೆ ಎಲ್ಲಾದರೂ ಬಸ್ರಿ ಬಾಣಂತಿ ಅಂತ ಆದರೆ ಎಲ್ಲ ಅರ್ಧಂಬರ್ಧ ಆಗುತ್ತೆ ಕಣೆ. ಅದೆಲ್ಲ ಏನು ಚಂದ ಹೇಳು? ಅಮ್ಮ ಹೇಳಿದ ಮಾತು ನನ್ನ ತಲೆಯಲ್ಲಿ ನಿಂತಿತು. ನಿಜ, ಬಸುರಿ ಹೆಂಗಸು ಕಾಲೇಜಿಗೆ ಹೋಗುವುದು ಅಂದರೆ ಬಲು ಅಸಹ್ಯ. ನನಗೆ ಯಾವ ಗಳಿಗೆಗೆ ಹೇಗೆ? ನನಗೇನೋ ಇನ್ನು 4-6 ವರ್ಷ ಮಕ್ಕಳ ಜಂಜಾಟ ಬೇಡ ಎಂದೆನಿಸಿದೆ. ಆದರೆ ಬೇಡ ಎಂದರೆ ನಿಲ್ಲುತ್ತದೆಯೇ? ನಾನು ಕಾಲೇಜಿನ ಯೋಚನೆ ಬಿಟ್ಟೆ. ಆ ರಾತ್ರಿ ಅವರು ಹೇಳಿದರು. ಅಮ್ಮ ಅವರು ಏನು ತೀರ್ಮಾನ ಮಾಡಿಕೊಂಡು ಬಂದರು? ನಾನು ಸ್ವಲ್ಪ ಲಜ್ಜೆಯಿಂದಲೇ ಹೇಳಿದೆ, ಅಣ್ಣ ಅಮ್ಮ ಬೇಡ ಅಂತಾರೆ. ಯಾಕೆ ಪ್ರೇಮ? ಅವರು ಕುತೂಹಲದಿಂದ ಕೇಳಿದರು. ಮಧ್ಯೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲ ದಂಡ ಅಂತ. ಏನು ಹೆಚ್ಚು ಕಮ್ಮಿ? ನಾನು ಅವರ ಕ್ರಾಫಿನಲ್ಲಿ ಬೆರಳಾಡಿಸುತ್ತಾ ಹೇಳಿದೆ. ನಿಮಗೆ ಸ್ವಲ್ಪನೂ ತಿಳಿಯೋದಿಲ್ಲಪ್ಪ. ಎಳೆ ಮಗುವಿನ ಹಾಗೆ ಆಡ್ತೀರಿ. ಅವರು ಪಕ್ಕನೆ ನಕ್ಕು ಹೇಳಿದರು. ಅದೇ ಮತ್ತೆ, ನನಗೆ ಒಂದು ಮಗು ಆಗೋವರೆಗೂ ನಾನು ಮಗುವೆ ಅಲ್ವೇ? ಅದೇನಾ ಹೇಳ್ತಾ ಇರೋದು? ನನ್ನ ವಿದ್ಯಾಭ್ಯಾಸದ ಮಧ್ಯೆ ಮಗು ಆದರೆ ನನ್ನ ವಿದ್ಯೆ ವಿಠಲ ಭಟ್ಟರ ಪುರಾಣ ಆಗತ್ತೆ. ಅವರು ಗೊಳ್ ಎಂದು ನಕ್ಕಿ ನನಗೆ ಕಚಗುಳಿ ಇಡುತ್ತಾ ಅಂದರು. ಇಲ್ಲ ಮಗು, ನಿನಗೆ ಮಗು ಬೇಕು ಅಂತ ಅನಿಸೋವರೆಗೂ ಆಗುವುದಿಲ್ಲ. ನಿಮಗೇನು ಭವಿಷ್ಯ ಗೊತ್ತಾ? ನನಗೇನು ಇನ್ನು 4 ವರ್ಷ ಹಯಾಗಿ ಇರೋಣ ಅಂತ ಇದೆಯಪ್ಪ. ಸರಿ, ರಾಣಿಯವರ ಇಷ್ಟನೇ ನಡೆಯುತ್ತೆ. ಅವರೇ ಇಷ್ಟಪಟ್ಟರೂ ನಾನು ಕಾಲೇಜಿನ ಯೋಚನೆ ಬಿಟ್ಟೆ. ಶ್ಯಾಮ ಒಬ್ಬಳಾದರೂ BSc ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹೇಗೋ ಮದುವೆಯಾಗುವವರೆಗೆ ಓದ್ತಾಳೆ. ನೋಡೋಣ, ಬೇಗ ಗಂಡು ಸಿಕ್ಕಿದರೆ ತಾನೇ ಮದುವೆ ಯೋಚನೆ. ಮೊದಲಾಗಿ ಹಣ ಬೇಕಲ್ಲ. ಪುನಃ ನನ್ನ ಚಿಂತೆ ತಂದೆಯವರ ತಾಪತ್ರಯದ ಕಡೆಗೆ ತಿರುಗಿತು. ಏನೋ ಅವ್ರ ಪಾಡಿಗೆ ಅವರು ಹಾಯಾಗಿ ಇದ್ದರು. ಈ ಸೂರಪ್ಪನವರು ಇಲ್ಲದ ತಾಪತ್ರಯ ತಂದು ಒಡ್ಡಿದರು. ನನಗೇನು ಒಳ್ಳೆ ಮನೆ ಸಿಕ್ಕಿತು ನಿಜ. ಇವರ ತಾಪತ್ರಯ ಪರಿಹಾರಕ್ಕೆ ಅಣ್ಣನಿಗೆ ತೊಂದರೆ ಕೊಟ್ಟರು ಸೂರಪ್ಪನವರು. ಈ ಹಾವು ಹೊಡೆದು ಹದ್ದಿಗೆ ಹಾಕುವ ಕೆಲಸ ಈ ಮುದುಕರಿಗೇಕೋ. ಇದರಿಂದ ಇವರಿಗಾದ ಲಾಭ ತಾನೇ ಏನು? ನಾನೇನು ನಿಜವಾಗಿಯೂ ಸುಖವಾಗಿದ್ದೆ. ಆದರೆ ಒಂದು ಮೂಲೆಯಲ್ಲಿ ಈ ಚಿಂತೆ ಮಾತ್ರ ಕೊರೆಯುತ್ತಲೇ ಇತ್ತು. ಮತ್ತೆ 1 ತಿಂಗಳಲ್ಲಿ ಅತ್ತೆಯವರಿಗೆ ಹೊಸ ಮಂಚ ಬಂತು. ಆದರೆ ಅತ್ತೆಯವರು ಬೇಜಾರು ಪಟ್ಟುಕೊಂಡಿದ್ರು. ಅಲ್ಲ, ನನಗೆ ಮಂಚಕ್ಕೇನು ಅವಸರವಾಗಿತ್ತು ಸುಂದ್ರು? ಹೇಳಲಿಲ್ಲ ಕೇಳಲಿಲ್ಲ, ತಂದು ಬಿಟ್ಟೆಯಲ್ಲ. ಆದರೆ ನನ್ನವರು ಒಂದು ಒಳ್ಳೆಯ ಕೆಲಸವನ್ನೇ ಮಾಡಿದ್ದರು. ನೋಡಮ್ಮ, ಇವಳು ಬಂದಾಗಿನಿಂದ ತಾನು ನೆಲದ ಮೇಲೆ ಮಲ್ಕೊಳ್ತಾ ಇದ್ದಾಳೆ. ನನಗೂ ನೆಲದ ಮೇಲೆ ಹಾಸಿಗೆ ಹಾಕ್ತಾಳೆ. ಅವರು ಹಿರಿಯೋರು ನೆಲದ ಮೇಲೆ ಮಲ್ಕೊಳ್ಳುವಾಗ ನಾವು ಮಂಚದ ಮೇಲೆ ಮಲಗುವುದು ಎಂಥ ಹಿತ ಎಂದು ಹಠ ಹಿಡಿದಳು. ಅದಕ್ಕೆ ನಿನಗೆ ಬೇರೆ ಮಂಚ ತಂದೆ. ಹೇಗೋ ತರಬೇಕು ಅಂತ ಇದ್ದೆ. ತಪ್ಪೇನೂ ಇಲ್ವಲ್ಲ? ನಮ್ಮ ಅತ್ತೆಯವರಿಗೆ ನನ್ನ ಮೇಲೆ ಅಭಿಮಾನ ಮೂಡಿರಬೇಕು. ಅವರು ಮೃದುವಾಗಿ ಹೇಳಿದರು. ಹುಚ್ಚು ಹುಡುಗರ, ಇಷ್ಟು ದಿನ ನಾನು ನೆಲದ ಮೇಲೆ ಮಲ್ಕೊಳ್ತಾ ಇರಲಿಲ್ವೇ? ನಿಮಗೆ ಮಾಡೋಕೆ ಕೆಲಸವಿಲ್ಲ ಎಂದು ನಕ್ಕು ಬಿಟ್ಟರು. ಆ ಗಳಿಗೆಯಲ್ಲಿ ನನಗೆ ಸಂತೋಷವಾಯಿತು. ಅದೇ ರಾತ್ರಿ ನಮ್ಮ ಹಾಸಿಗೆಗಳು ಮಂಚವನ್ನು ಏರಿದವು. ಆದರೆ ಮರುದಿನವೇ ನನ್ನ ದುಷ್ಟ ಮನಸ್ಸು ಕೆಟ್ಟ ಯೋಚನೆ ಮಾಡಿತು.
ತಮ್ಮ ತಾಯಿಗಾದದ್ರಿಂದ ಎಷ್ಟು ಬೇಗ ತಂದು ಬಿಟ್ಟರು. ಮದುವೆಯಾಗಿ 6 ತಿಂಗಳಾಯಿತು. ನನಗೆ 1 ಗಜ ಬಟ್ಟೆ ಸಹ ತಂದಿಲ್ಲ. ಹೆಸರಿಗೆ ದೊಡ್ಡ ಇಂಜಿನಿಯರ್, ಮದುವೆಯಲ್ಲಿ ಇಟ್ಟದ್ದು ಅಷ್ಟು ಚೆಂದ. ಅವರ ತಲೆಗೆ ಅದೆಲ್ಲ ಹೊಳೆಯುವುದೇ ಇಲ್ಲವೇನೋ. ಆ ದಿನ ನಾನು ಬೇಕಾಗಿಯೇ ಮುಖ ಗಂಟು ಹಾಕಿ ಕುಳಿತೆ. ಮಾಮೂಲು ಸಂಜೆ 7 ಗಂಟೆಗೆ ಅವರು ಬಂದರು. ಮಾವನವರು ತರಕಾರಿಗಾಗಿ ಮಾರ್ಕೆಟ್ ಕಡೆಗೆ ಹೋಗಿದ್ದರು. ಸಾಮಾನ್ಯವಾಗಿ ಅವರು ಮನೆಯಲ್ಲಿ ಇಲ್ಲದಾಗ ಇವರು ಶಾರೀರ ಡೀಲು ಬಿಟ್ಟು ಹಾಡಿಕೊಳ್ಳುವುದುಂಟು. ಅವರು ತಾವಾಗಿ ಹಾಡಿಕೊಳ್ಳುವಾಗ ಕೇಳುವುದಕ್ಕೆ ಬಲು ಚೆನ್ನ. ನಾನು ಅಂತಹ ಸಮಯದಲ್ಲಿ ಮೈಮರೆತು ಕೇಳುತ್ತಿದ್ದೆ. ತಂದೆ ಮನೆಗೆ ಬಂದರೆ ಅವರು ಧ್ವನಿ ತಗ್ಗಿಸಿ ಬಿಡುತ್ತಿದ್ದರು. ತಂದೆಯವರ ಮೇಲಿನ ಭಕ್ತಿ ಗೌರವದಿಂದ ಅವರು ಹೀಗೆ ಮಾಡುತ್ತಿದ್ದಾರೆಂದು ನನಗೆ ತಿಳಿದಿತ್ತು. ಆದರೆ ನಮ್ಮ ಮಾವನವರು ಮಾತ್ರ ಯಾರು ಏನೇ ಮಾಡಿದರೂ ಆಕ್ಷೇಪಿಸುವವರಲ್ಲ. ತಮ್ಮ ಕೆಲಸವಾಯಿತು, ತಾವಾಯಿತು. ಅವರು ದಿನದ 10 ಮಾತಾಡುತ್ತಿದ್ದದ್ದು ಹೆಂಡತಿಯೊಂದಿಗೆ, ಉಮಾ ಚಂದ್ರರೊಂದಿಗೆ, ಅಗತ್ಯ ಬಿದ್ದರೆ ಮಗನೊಂದಿಗೆ. ನನ್ನ ಹತ್ತಿರ ತೀರಾ ಅಪರೂಪ. ಆ ದಿನ ಮನೆಗೆ ಬಂದೊಡನೆ ಇವರು ಅತ್ತಿತ್ತ ನೋಡಿ, ಅಣ್ಣ ಎಲ್ಲಿ ಎಂದು ಉಮಾಳನ್ನ ಕೇಳಿದರು. ಮಾರ್ಕೆಟ್ಗೆ ಹೋಗಿರಬಹುದು ಎಂದಳು ಉಮಾ. ಅವರು ನಿಧಾನವಾಗಿ ಸೀಟಿ ಹೊಡೆಯುತ್ತಾ ರೂಮಿಗೆ ಬಂದರು. ಆಯಾಸಗೊಂಡಿದ್ದರು. ಅವರ ಕಣ್ಣುಗಳು ಮಿಂಚುತ್ತಿದ್ದವು. ನನಗೆ ಏನೋ ಹೇಳಬೇಕೆಂದು ಅವರ ಮನಸ್ಸು ಬಯಸುತ್ತಿತ್ತು. ಆದರೆ ನಾನು ಬೇಕಾಗಿಯೇ ಮುಖ ಗಂಟು ಹಾಕಿಕೊಂಡಿದ್ದೆ. ಅವರಿಗೆ ತಿಳಿಯಿತು ನನ್ನ ಅಸಮಾಧಾನ, ಆದರೆ ಕಾರಣ ತಿಳಿಯದು. ಅವರು ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾ ನೀರು ಎಂದಷ್ಟೇ ಹೇಳಿದರು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.